ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಸುನೀತಾ ಆನಂದ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾನು ಇವತ್ತು ಬ್ರೈಡಿಗೆ ಹೋಗ್ತಾ ಇದ್ದೀನಿ. ಸೊ ಇದು ದಾವಣಗೆರೆಯಲ್ಲೇ ಇದೆ ಮೇಕಪ್ಪು, ಲೋಕಲಲ್ಲಿ. ಇವರೆಲ್ಲ ಹುಡುಗನ ಕಡೆಯವರು. ಸೊ ಈ ಹುಡುಗನ ಕಡೆಯವರೇ ಮೇಕಪ್ ಬುಕ್ ಮಾಡಿರೋದ್ರಿಂದ ಅವ್ರ ಕಾರಲ್ಲೇ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ದಾವಣಗೆರೆ ಸಿಟಿ ನೋಡಿ. ಸೊ ಬ್ರೈಡ್ ಮನೆ ಬಂತು. ಸೊ ನನಗೆ ಅಸಿಸ್ಟೆಂಟ್ ಅವೈಲೇಬಲ್ ಇಲ್ಲ. ಸೊ ನಾನು ಇಷ್ಟು ವರ್ಷ ಹಾಸ್ಪಿಟಲಿದ್ದೆ, ಇವಾಗ ರೀಸೆಂಟಾಗಿ ದಾವಣಗೆರೆಗೆ ಶಿಫ್ಟ್ ಆಗಿದ್ದೀನಿ. ಹಾಗಾಗಿ ಅಸಿಸ್ಟೆಂಟ್ ಇರಲಿಲ್ಲ. ಸೊ ನಾನೇ ಮೇಕಪ್ಪಿಗೆ ಹೋಗಿದ್ದೆ. ಒಳ್ಳೆ ಲಗೇಜ್ ತೊಗೊಳಕ್ಕೆಲ್ಲ ಪಾಪ ಹುಡುಗರ ಮನೆಯವರೇ ಹೆಲ್ಪ್ ಮಾಡಿದರು. ಸೊ ಬ್ರೈಡ್ ಅಪ್ಪಾಜಿ ಅವರು ಮನೆಗೆ ಬಂತು. ಮನೇಲಿ ಅವ್ರು ವೆಲ್ಕಮ್ ಮಾಡ್ತಿದ್ದಾರೆ. ಬ್ರೈಡ್ ಮನೆ ಇದು. ಬ್ರೈಡ್ ಬಂದು ಅವರು ಕೂಡ ವೆಲ್ಕಮ್ ಮಾಡಿದರು. ಸೊ ಸ್ವಲ್ಪ ಕುತ್ಕೊಳ್ಳಿ ಅಂತ ಹೇಳಿ, ಟೀ ಕಾಫಿ ತಗೊಳ್ಳಿ ಅಂಥೇಳಿ. ಹುಡುಗನ ಮನೆ ಕಡೆಯವರು ಮೇಕಪ್ ಬುಕ್ಕಿಂಗ್ ಮಾಡಿರೋದ್ರಿಂದ ಸೊ ಹುಡುಗಿ ದಾವಣಗೆರೆಯಲ್ಲೇ ಇರೋದು. ಸೊ ಹುಡುಗನ ಕಡೆ ಹೋಗಬೇಕಾಗಿತ್ತು, ಹಾಗಾಗಿ ಬೇಗ ಮೇಕಪ್ ಮಾಡಿ ಅಂತ ಹೇಳಿದರು. ಹಾಯ್ ಅಂಜಲಿ. ಹಲೋ ಅಕ್ಕ. ಯಾವ ಥರ ಮೇಕಪ್ ಬೇಕು ನಿಮಗೆ? ನನಗೆ ಸಿಂಪಲ್ ನ್ಯಾಚುರಲ್ ಟೈಪ್ ಕಾಣಬೇಕು, ಆ ಥರ ಮೇಕಪ್ ಸಾಕು. ಐ ಮೇಕಪ್ ಯಾವ ಥರ ಬೇಕು? ಸ್ವಲ್ಪ ಐ ಹೈಲೈಟ್ ಆಗೋ ಥರ ಮೇಕಪ್ ಇರಬೇಕು. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನೀಗ ಬಿಫೋರೇ ಹೇರ್ ಸ್ಟೈಲ್ ಮಾಡಿಕೊಂಡೆ. ಹೇರ್ ಸ್ಟೈಲ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಟೀ ಕಾಫಿ ಯಾರಿಗೆ ಏನೇನು ಬೇಕು ಅಂಥೇಳಿ ತೊಗೊಂಬಂದು ನನಗೆ ಟೀ ಬೇಕಾಗಿತ್ತು, ಹಾಗಾಗಿ ನಾನು ಟೀ ತೊಗೊಂಡೆ. ಸೊ ಟೀ ಬ್ರೇಕ್ ಒಂದು 5 ಮಿನಿಟ್ಸ್ ತೊಗೊಂಡು, ಸೊ ನಾನು ಬ್ರೈಡಿಗೆ ಹೇಳ್ತಾ ಇದ್ದೀನಿ, ಬೇಗ ಕುಡೀರಿ ನೀವು, ಅರ್ಜೆಂಟ್ ಮಾಡ್ತಾರೆ ಅವರು ಅಂಥೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸ್ವಲ್ಪ ಬೇಗ ಕುಡಿಯಮ್ಮ ಟೀ ಅಂಥೇಳಿ. ನೆಕ್ಸ್ಟ್ ನಾನು ಬೇಗ ಟೀ ಕುಡಿದು ಮುಗಿಸ್ದೆ. ಬ್ರೈಡ್ಗೆ ಒರಿಜಿನಲ್ ಫ್ಲವರ್ಸ್ ಬೇಕಾಗಿತ್ತು ಹೇರ್ ಸ್ಟೈಲ್ಗೆ. ಅವರು ಹುಡುಗನ ಮನೆ ಕಡೆಯವರು ತಂದಿರಲಿಲ್ಲ, ಹೇಳಿದ್ರಂತೆ. ತಂದಿರಲಿಲ್ಲ ಅಂದರೆ ಮಿಸ್ಸಾಗಿ ಮನೆಯಲ್ಲೇ ಮರೆತು ಬಂದಿದ್ದಾರೆ. ಹಾಗಾಗಿ ಆನ್ ದ ವೇನೇ ತಗೊಳ್ಳಿ ಅಂತ ಹೇಳಿದೆ. ಆದರೂ ನಾನು ಡೂಪ್ಲಿಕೇಟ್ ಆರ್ಟಿಫಿಷಿಯಲ್ ಫ್ಲವರ್ನೇ ಹಾಕಿದ್ದೀನಿ. ಸೊ ಅವರಿಗೆಲ್ಲ ತೋರಿಸ್ಕೊಟ್ಟೆ, ಯಾವ ಥರ ಬಿಚ್ಚಿ ನೀವು ಒರಿಜಿನಲ್ ಫ್ಲವರ್ ಆ್ಯಡ್ ಮಾಡ್ಕೋಬೋದು ಅಂಥೇಳಿ. ನೆಕ್ಸ್ಟ್ ನಾನೀಗ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಾಯಿತು ಅಂತಂದರೆ, ವಿಡಿಯೋ ಆಫ್ ಆಗಿದೆ, ನಾನು ನೋಡಿಕೊಂಡೇ ಇಲ್ಲ. ಹಾಗಾಗಿ ಕಂಪ್ಲೀಟ್ ಬೇಸ್ ಎಲ್ಲ, ಅಂದರೆ ಬಿಫೋರ್ ಬೇಸ್ ಎಲ್ಲ ನಾನು ಕಂಪ್ಲೀಟ್ ಆಗಿದೆ. ಆಮೇಲೆ ಆ ಕಡೆ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೋಬೇಕು ಅಂಥೇಳಿ ವಿಡಿಯೋ ಕಡೆ ಹೋದಾಗ ಗೊತ್ತಾಯಿತು ನನಗೆ, ಅಯ್ಯೋ ವಿಡಿಯೋ ಆಫ್ ಆಗಿದೆ ಅಂಥೇಳಿ. ಸೊ ಪರವಾಗಿಲ್ಲ, ನಡೀತದೆ. ಸೊ ಈಗ ನಾನು ಕಾಂಟೋರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ, ನೋಸ್ ಕಾಂಟೋರು. ಸೊ ನೀವು ನೋಡ್ಬೋದು ಅವ್ರದ್ದು ಸ್ವಲ್ಪ ನೋಸ್ ಅಷ್ಟೊಂದು ಶಾರ್ಪ್ ಇಲ್ಲ. ಸೊ ಹಾಗಾಗಿ ನಾನು ನೋಸ್ ಕಾಂಟೋರ್ ಮಾಡ್ತಾಯಿದ್ದೀನಿ. ಮತ್ತು ಜಾ ಲೈನ್ ಕೂಡ ಅವರು ಸ್ವಲ್ಪ ನೀಟಾಗಿ ಥಿನ್ ಕಾಣೋ ಥರ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಜಾ ಲೈನ್ಗೂ ಕೂಡ ನಾನು ಕಾಂಟೋರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಕಾಂಟೋರ್ ಒಂದು ನಮಗೆ ನೀಟಾಗಿ ಫೇಸ್ ಯಾವ ಥರ ಇರುತ್ತೋ ಆ ಥರ ಕಾಂಟೋರ್ ನೀಟಾಗಿ ಕೊಟ್ಬಿಟ್ರೆ ಅರ್ಧ ಮೇಕಪ್ ಮುಗ್ದಂಗೆ. ಸೊ ನೀಟಾಗೆಲ್ಲ ಕಾಂಟೋರ್ ಕಂಪ್ಲೀಟ್ ಆಯಿತು. ಅವರು ನೋಡ್ತಿದ್ದಾರೆ, ನೋಡಿ ಮೇಕಪ್ ನನಗೆ ಹೆವಿ ಆಗುತ್ತೇನೋ ಜಾಸ್ತಿ ಆಯಿತು ಆ ಥರನೇ ಫೀಲ್ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಇಲ್ಲ ಮ್ಯಾಕ್ಸಿಮಮ್ 1/2 hour ಆದರೂ ಟೈಮ್ ಕೊಡಿ, ನೀಟಾಗಿ ಸೆಟ್ ಆಗಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ನ್ಯಾಚುರಲಾಗೇ ಇರುತ್ತೆ. ಎಂಡಿಂಗಲ್ಲಿ ಬೇಕಿದ್ರೆ ಏನಾದರೂ ಇದ್ದರೆ ಹೇಳಿ, ಜಾಸ್ತಿ ಅನಿಸಿದ್ರೆ ಬೇಕಿದ್ರೆ ನಾನು ಸೆಟ್ ಮಾಡ್ತೀನಿ ಅಂತ ಕೂಡ ನಾನು ಅವರಿಗೆ ಹೇಳಿದೆ. ಸೊ ನೋಡಿ ಅವ್ರ ರಿಯಾಕ್ಷನ್ ಯಾವ ಥರ ಇದೆ ಅಂಥೇಳಿ. ಪಾಪ ಕೇರಳ ಬ್ರೈಡ್, ಇವರು ಕೇರಳದವರು ಆ್ಯಕ್ಚುಲಿ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ವರ್ಕ್ ಮಾಡ್ತಿದ್ದಾರೆ. ಅವರಿಗೆ ಮೇಕಪ್ ಅಂದರೆ ದೂರನೇ, ಸ್ವಲ್ಪ ಹೆವಿ ಜ್ಯುವೆಲರಿ ಆಗಲಿ ಸೊ ಆ ಥರ ಏನೂ ಯೂಸೇ ಮಾಡಲ್ಲಂತೆ. ಅವರು ತುಂಬ ಸಿಂಪಲ್ಲಾಗಿ ಲೈಕ್ ಪಡ್ತಾರೆ.
ಹಾಗಾಗಿ ನಮ್ಮ ಕರ್ನಾಟಕದ ಜ್ಯುವೆಲರಿ ಆಗಲಿ ಏನಾದರೂ ಹೇರ್ ಸ್ಟೈಲಿಂದೆಲ್ಲ ನೋಡಿ ಅಯ್ಯೋ ಇಷ್ಟು ಉದ್ದದ ಹೇರ್ ಸ್ಟೈಲ್ ಹಾಕ್ಕೋಬೇಕಾ ಅಂತ ಎಲ್ಲ ಕೇಳ್ತಾಯಿದ್ರು ಅವರು ನನಗೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ ಇತ್ತು. ಸೊ ಈಗ ಐಬ್ರೋ ಡಿಫೈನಿಂಗ್ ಮಾಡ್ತಾಯಿದ್ದೀನಿ. ಐಬ್ರೋ ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಲೈಟಾಗಿ ಸಾಕು ಅಂತ ಹೇಳ್ತಾಯಿದ್ರು. ಸೊ ಯಾಕಂದರೆ ಕ್ಲೈಂಟ್ ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೂ ಕೂಡ ನಮಗೆ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅವರು ಈ ಐಬ್ರೋಸ್ಗೆ ಆ ಐಬ್ರೋಸಿಗೆ ಕಂಪೇರ್ ಮಾಡಿ ನೋಡಿಕೊಂಡಾಗ ಹೇಳಿದರು, ಅಕ್ಕ ಸ್ವಲ್ಪ ಈ ಕಡೆ ಸ್ವಲ್ಪ ಲೈಟ್ ಅನಿಸಿದೆ, ನನಗೆ ಫಿಲ್ ಮಾಡಿ ಅಂಥೇಳಿ. ಸೊ ಹಾಗಾಗಿ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಫಿಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನಾನು ಐ ಮೇಕಪ್ ಮಾಡಬೇಕು ಅಂಥೇಳಿ ಐ ಶ್ಯಾಡೋ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಐ ಶ್ಯಾಡೋಗೂ ಕೂಡ ಅವರು ಮೊದಲೇ ಹೇಳಿದ್ದಾರೆ, ತುಂಬ ಸಿಂಪಲೇ ಬೇಕು ನನಗೆ, ಸ್ವಲ್ಪ ಶಿಮರ್ ಟಚ್ ಶೈನಿಂಗ್ ಇರಲಿ ಅಂತ ಹೇಳಿದರು. ಬಟ್ ಪಿಂಕ್ ಕಲರ್ ಹಾಕಿದ ತಕ್ಷಣ ಅಯ್ಯೋ ಓವರ್ ಆಯಿತು ಅಂತಲೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ಅವರು ರಿಲೇಟಿವ್ಸ್ ಇರೋರೆಲ್ಲ ಹಿಂದೆ ಕೂತ್ಕೊಂಡಿರೋರೆಲ್ಲ ಹೇಳಿದರು, ಇಲ್ಲ ಕರೆಕ್ಟ್ ಇದೆ, ಅಷ್ಟೇ ಬೇಕು, ಅಷ್ಟೇ ಇರಲಿ ಅಂಥೇಳಿ. ಸೊ ಅವರು ಯಾವ ಥರ ಅವ್ರಿಗೆ ಮೇಕಪ್ ಬೇಕೋ ಅದೇ ಥರ ನಾವು ಮೇಕಪ್ ಕೊಡಬೇಕಾಗತ್ತೆ. ನಮ್ಮ ಇಷ್ಟದಂತೆ ಮೇಕಪ್ ಕೊಡೋಕ್ಕೆ ಆಗೋದಿಲ್ಲ ಅಲ್ಲಿ. ಸೊ ನಾವು ಮಾಡಲ್ ಶೂಟ್ ಮಾಡಿದಾಗ ನಮಗೆ ಯಾವ ಥರ ಬೇಕೋ ಆ ಥರ ಲುಕ್ ಕ್ರಿಯೇಟ್ ಮಾಡ್ಬೋದು. ಬಟ್ ಬ್ರೈಡ್ ಅಂತ ಬಂದಾಗ ನಾವು ನಮ್ಮ ಇಷ್ಟದಂತೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫೋನ್ ಕೂಡ ಬರ್ತಾಯಿತ್ತು ಹುಡ್ಗನ ಕಡೆಯಿಂದ, ಸ್ವಲ್ಪ ಬೇಗ ರೆಡಿಯಾಗಿ ಬಂದುಬಿಡ್ರಿ ಅಂಥೇಳಿ. ಅದಾದಮೇಲೆ ನಾನೆಲ್ಲ ಅನ್ನಿವನ್ ಸ್ಕಿನ್ಗೆಲ್ಲ ನಾನು ನೀಟಾಗೆಲ್ಲ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡಿ ಪೌಡರೆಲ್ಲ ಅಪ್ಲಿಕೇಶನ್ ಮಾಡಿದೆ. ನೆಕ್ಸ್ಟ್ ನಾನು ಲಿಪ್ ಶೇಡ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ, ಲಿಪ್ಸ್ಟಿಕ್ಕು. ಸೊ ಲಿಪ್ಸ್ಟಿಕ್ ಕೂಡ ಅವರು ಡಾರ್ಕ್ ರೆಡ್ ಬೇಕು ಅಂತ ಕೇಳಿದರು. ಸೊ ನಾನು ಔಟರ್ ಕಾರ್ನರ್ ಸ್ವಲ್ಪ ಬ್ರೌನ್ ಶೇಡ್ ಕೊಟ್ಬಿಟ್ಟು ಇನ್ನರಲ್ಲಿ ನಾನು ಸ್ವಲ್ಪ ರೆಡ್ ಅಪ್ಲಿಕೇಶನ್ ಮಾಡಿ ಸ್ವಲ್ಪ ಬ್ರೌನ್ ಪಿಂಕಿಶ್ ಥರ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಲಿಪ್ಸ್ಟಿಕ್ ಕೂಡ ಅವ್ರಿಗೆ ಲೈಕ್ ಆಯಿತು. ನೋಡಿ, ಮೇಕಪ್ಪಲ್ಲಿ ಲಿಪ್ಸ್ಟಿಕ್ ಅಪ್ಲಿಕೇಶನ್ ಆದಮೇಲೆ ಅದರ ಲುಕ್ಕೇ ಬೇರೆ ಆಗುತ್ತೆ. ಅಷ್ಟೊತ್ತಿಗೆ ನಾನೆಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಜ್ಯುವೆಲ್ಲರಿ ಎಲ್ಲ ಹಾಕ್ಬಿಡೋಣ ಅಂಥೇಳಿ, ಆದಷ್ಟು ಏನಂತಂದರೆ ಮ್ಯಾಕ್ಸಿಮಮ್ ಬೇಗ 1/2 to 1 ಅವರಲ್ಲೇ ಕಂಪ್ಲೀಟ್ ಮೇಕಓವರ್ ಮುಗಿಬೇಕು ಅಂತಲೇ ಹೇಳ್ತಾರೆ. ಸೊ ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು ಆ್ಯಂಡ್ ಮೇಕಪ್. ಸೊ ಇವರು ಸ್ಯಾರಿ ಪ್ರೀ ಫೋಲ್ಡಿಂಗ್ ಕೂಡ ಕೊಟ್ಟಿರಲಿಲ್ಲ. ಸೊ ಅಟ್ ಅ ಟೈಮೇ ನಾನು ಸ್ಯಾರಿ ಡ್ರೇಪಿಂಗ್ ಕೂಡ ಮಾಡಿಸಿದ್ದು. ಸೊ ಜ್ಯುವೆಲರಿ ಎಲ್ಲ ಹಾಕಿದ ಮೇಲೆ ಅವ್ರಿಗೆ ಸ್ವಲ್ಪ ಹೆವಿ ಲುಕ್ ಅನಿಸ್ತಾ ಇದ್ದರೂ ಕೂಡ ಸ್ವಲ್ಪ ಚೆನ್ನಾಗಿದೆ ಅಂತಲೂ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗ್ತಾಯಿದ್ರು. ಮತ್ತು ಹೆವಿ ಆಯ್ತೇನೋ ಅನ್ನೋ ಥರನೂ ಫೀಲ್ ಇತ್ತು ಅವರಿಗೆ. ಸೊ ಎಲ್ಲರೂ ಹೇಳೋದು ನೋಡಿ, ಇಲ್ಲ ನಾನು ಕರೆಕ್ಟ್ ಇದೆ ಬಿಡು ಅಂತಲೇ ಅವರೇ ಕಾಂಪ್ರಮೈಸ್ ಆದರು. ಹಿಂದೆ ಕೂತ್ಕೊಂಡಿರೋರೆಲ್ಲ ಅವ್ರಿಗೆ ಅತ್ತೆ ಆಗಬೇಕು. ಸೊ ಅತ್ತೆ ಅಂದರೆ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವರೆಲ್ಲ. ಸೊ ಅವರು ಅದ್ರ ಸಲುವಾಗಂತಲೇ ನಮ್ಮ ಮೇಕಪ್ ಅವ್ರಿಗೆ ಸಿಂಪಲ್ ಬೇಕಾಗತ್ತೆ ಅನ್ನೋದಕ್ಕೇ ಅವ್ರು ಹೇಳಬೇಕು ಅಂತಲೇ ಬಂದಿದ್ದರು ನಮ್ಮ ಜೊತೆಗೆ. ಸೊ ಅವರೆಲ್ಲ ಹೇಳ್ತಾಯಿದ್ರು. ಹೇಳಿದ ಮೇಲೆ ನಾನೆಲ್ಲ ನೀಟಾಗಿ ಮತ್ತೆ ಪೌಡರ್ ಸೆಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಈಗ ಬ್ಲಷ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಗ್ಲೋ ಅನಿಸ್ತಾ ಇದೆ ಸ್ಕಿನ್ನು ಅಂಥೇಳಿ. ಸೊ ಬಿಫೋರ್ ಮೇಕಪ್ ಆ್ಯಂಡ್ ಆಫ್ಟರ್ ಮೇಕಪ್ ಎಷ್ಟು ಚೇಂಜಸ್ ಇದೆ ಅಂಥೇಳಿ ನೀವೇ ನೋಡ್ಬೋದು. ಈಗ ನೀಟಾಗಿ ನಾನು ಸೆಟ್ಟಿಂಗ್ ಸ್ಪ್ರೇ ಅಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ನಾನು ಹೈಲೈಟರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಫೇಸಿಗೆ ಹೈಲೈಟರ್ ಬಿದ್ದ ತಕ್ಷಣವೇ ಅದೊಂಥರ ಗ್ಲೋ ಆಗಿಬಿಡುತ್ತೆ ಫೇಸು. ಸೊ ತುಂಬ ಗ್ಲಾಸ್ ಫಿನಿಶ್ ಥರ ಅನಿಸ್ತಾ ಇತ್ತು. ಇದು ಮೇಕಪ್ ಆಗಿದ್ದು ಈವ್ನಿಂಗ್ 6 o'clock. 6 o'clock ಸ್ಟಾರ್ಟ್ ಮಾಡಿದ್ದು ಮುಗಿಯೋಷ್ಟಿಗೆ 7:30 ಆಯಿತು. ಸೊ ಬಿಂದಿ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ.
ಸೊ ಬಿಂದಿಲೂ ಕೂಡ ತುಂಬ ಡಿಸ್ಕಷನ್ ಆಯಿತು. ಅವ್ರು ತುಂಬ ಸ್ಮಾಲ್ ಕೇಳ್ತಾಯಿದ್ರು, ಬೇರೆಯವರೆಲ್ಲ ಅಲ್ಲಿರೋರೆಲ್ಲರೂ ಸ್ವಲ್ಪ ಬಿಗ್ ಇರಲಿ, ದೊಡ್ಡದೇ ಇರಲಿ ಅಂಥೇಳಿ ತೆಗೆದು ಸುಮಾರು ಒಂದು 3 ಟೈಪ್ಸ್ ಬಿಂದಿ ನಾವು ಹಚ್ಚಿ ನೋಡಿದ್ದು. ಸೊ ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲಲ್ವ, ಕೆಲವರಿಗೆ ದೊಡ್ಡದು ಲೈಕ್ ಆದರೆ ಕೆಲವ್ರಿಗೆ ಚಿಕ್ಕದು ಲೈಕ್ ಆಗುತ್ತೆ. ಹಾಗಾಗಿ ಫೈನಲಿ ದೊಡ್ಡದು ಅಪ್ಲಿಕೇಶನ್ ಮಾಡ್ಕೊಂಡಿದ್ರು ಕೂಡ ಒಂದು ಸ್ವಲ್ಪ ಹೊತ್ತಾದಮೇಲೆ ತೆಗೆದುಬಿಟ್ರು ಅವರು, ಬೇಡ ಅಂಥೇಳಿ. ಸೊ ಅವರಿಗೆ ಒಪ್ಪಲಿಲ್ಲ. ಹಾಗಾಗಿ ಅದೇ ಆವಾಗಲೇ ಹೇಳ್ದಂಗೆ ಅವ್ರಿಗೆ ಯಾವ ಥರ ಲೈಕ್ ಆಗುತ್ತೋ ಅದೇ ಥರ ನಾನು ವರ್ಕ್ ಕೊಡಬೇಕಾಗತ್ತೆ. ಸೊ ನಾವು ಏನು ಅದ್ರ ಬಗ್ಗೆ ಏನು ಫೋರ್ಸ್ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ನಂದು ಕರ್ಲರ್ ಮಷಿನಲ್ಲಿ ಸ್ವಲ್ಪ ಪ್ಲಗ್ಗಿಗೆ ಲೂಸ್ ಆಗ್ತಾಯಿತ್ತು ಅಂಥೇಳಿ ಕರ್ಲರ್ ಮಷಿನ್ ಆನ್ ಆಗಲಿಲ್ಲ. ಹಾಗಾಗಿ ನಾನು ಕ್ರಿಂಪಿಂಗಿಂದನೇ ನಾನು ಫ್ರಂಟ್ ಕರ್ಲ್ ಮಾಡಿದೆ. ಏನು ಮಾಡೋಕ್ಕಾಗೋದಿಲ್ಲ, ಟೈಮಿಗೆ ಕೆಲವೊಂದು ಟೆಕ್ನಿಕ್ ನಾವು ತಿಳ್ಕೊಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ನಾವು ಸ್ಟ್ರೈಟ್ನರಿಂದನೂ ಕೂಡ ನಾವು ಕರ್ಲ್ ಮಾಡ್ತಿದ್ವಲ್ಲ, ಸೊ ಹಾಗಾಗಿ ನಾನು ಕ್ರಿಂಪಿಂಗಿಂದನೂ ಕೂಡ ಕರ್ಲ್ ಮಾಡ್ಬೋದು ಅಂಥೇಳಿ ಅದು ಗೊತ್ತಿರೋ ವಿಷಯನೇ. ಸೊ ಹಾಗಾಗಿ ಟೈಮಿಗೆ ನಾನು ಯೂಸ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಸ್ಮಾಲ್ ಬೇಬಿ ಹೇರ್ಸ್ ಎಲ್ಲ ಫ್ರಂಟ್ ಬರ್ತಾಯಿತ್ತು ಅಂಥೇಳಿ ನಾನು ಹೇರ್ ಸ್ಪ್ರೇಯಿಂದ ಸ್ವಲ್ಪ ನೀಟಾಗಿ ಸ್ಪ್ರೇ ಮಾಡಿ, ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರಂಟ್ ಹೇರ್ಸ್ ಬೇಕು ಲಾಂಗ್ ಅಂತ ಹೇಳಿದರು. ಹಾಗಾಗಿ ಇನ್ನೊಂದು ಸ್ವಲ್ಪ ತೆಗೆದು ಹೇರ್ಸ್ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಮತ್ತು ಇನ್ನೊಂದು ಸರಿ ಕರ್ಲ್ ಮಾಡಿದೆ. ಸೊ ನೀವು ನೋಡ್ಬೋದು. ಸೊ ಈಗ ಕರ್ಲ್ ಕಂಪ್ಲೀಟ್ ಆಯಿತು. ಮತ್ತು ಈಗ ಬಿಂದಿ ತೆಗೆದ್ರು ಅವರು, ಯಾಕಂದರೆ ಅವ್ರಿಗೆ ಮನಸ್ಸಿಗೆ ಒಪ್ತಾ ಇಲ್ಲ, ಅದು ದೊಡ್ಡ ಬಿಂದಿ ಹಚ್ಕೊಂಡಿರೋದು ಮನಸ್ಸಿಗೆ ಒಪ್ತಾ ಇಲ್ಲ. ಅಕ್ಕ ತೆಗೆದ್ಬಿಡಿ ಅಂಥೇಳಿ ಅವರು ಹೇಳಿಬಿಟ್ಟು, ಮತ್ತು ಅದಕ್ಕೆ ನಾನು ಅವರೇನು ಲೈಕ್ ಪಟ್ಟಿದ್ರೋ ಬಿಫೋರು ಅದೇ ಬಿಂದಿ ನಾನು ಹಚ್ಚಿದೆ. ಪಾಪ ಅವ್ರಿಗೆ ದೊಡ್ಡ ಬಿಂದಿ ಬೇಡ ಅನ್ನೋ ಥರನೇ ಮೈಂಡ್ ಸೆಟ್ ಇದೆ. ಬಟ್ ಆದರೂ ಇಲ್ಲ, ಅದು ಕ್ಯಾಮ್ರಾದಲ್ಲೆಲ್ಲ ಕಾಣಲ್ಲ, ಸ್ಮಾಲ್ ಬಿಂದಿ, ಬಿಗ್ ಬಿಂದಿನೇ ಹಚ್ಕೊಳ್ಳಿ ಅಂಥೇಳಿ ಅದು ನಾನು ಕೂಡ ಹೇಳ್ತಾ ಇದ್ದೀನಿ ಅವರಿಗೆ. ಆದರೂ ಕೂಡ ಅವರು ಒಪ್ಪಲಿಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ನೀಟಾಗಿ ಚೆಸ್ಟ್ ಪ್ಲೇಟೆಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೆಟ್ ಮಾಡಿಕೊಂಡು ನಾನು ಸೊಂಟದ ಪಟ್ಟಿ ಹಾಕಿ, ಸೊ ಸ್ಯಾರಿ ಸೈಡ್ದು ಕೂಡ ನಾನು ನೀಟಾಗಿ ಸೆಟ್ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ನಾನು ಐರನ್ನಿಂಗ್, ಫ್ರಂಟ್ ಪ್ಲೇಟೆಲ್ಲ ಐರನ್ನಿಂಗ್ ಮಾಡಬೇಕು ಅಂಥೇಳಿ, ಯಾಕಂದರೆ ಎಲ್ಲ ವರ್ಕ್ ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಸೊ ಅಸಿಸ್ಟೆಂಟ್ ಇರಲಿಲ್ಲ ನನ್ನ ಜೊತೆ. ಸೊ ಬ್ಯಾಂಗಲ್ ಸೆಟ್ ಮಾಡಿ ಅಂಥೇಳಿ ಅಲ್ಲಿ ಅವರು ಆಂಟಿ ಕೂತ್ಕೊಂಡಿದ್ರು, ಅವರಿಗೆ ಬ್ಯಾಂಗಲ್ ಸೆಟ್ ಮಾಡೋಕ್ಕೆ ಕೊಟ್ಟೆ. ನೆಕ್ಸ್ಟ್ ಅದಾದಮೇಲೆ ನಾನು ಸ್ಯಾರಿ ಫ್ರಂಟ್ ಪ್ಲೇಟ್ ಐರನ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಐರನ್ ಮಾಡಿದ್ರೇ ತುಂಬ ಫಿನಿಶಿಂಗ್ ಆಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ಟೈಮ್ ಸಿಕ್ಕರೆ ನಾವು ಎಲ್ಲನೂ ಮಾಡ್ತೀವಿ, ಟೈಮ್ ಸಿಗಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಆಗೋದಿಲ್ಲ. ಕೆಲವರೆಲ್ಲ 20 ಮಿನಿಟ್ಸಲ್ಲಿ ಮೇಕಪ್ ಮಾಡಿ ಅಂತ ಹೇಳ್ತಾರೆ, ಆಲ್ಮೋಸ್ಟ್ ಅದೇ ಥರ ಆಗುತ್ತೆ. ಸೊ ಹೇಗಾಗುತ್ತೆ ಅದು, ಮೇಕಪ್ಪಿಗೆ ಸ್ವಲ್ಪ ಟೈಮ್ ಅಂತ ಬೇಕಲ್ಲ, ಮೇಕಪ್ಪಿಗೆ ಮ್ಯಾಕ್ಸಿಮಮ್ ಇಷ್ಟು ಟೈಮ್ ಅಂತ ಇರುತ್ತೆ, ಸ್ಯಾರಿ ಡ್ರೇಪಿಂಗ್ ಅಂತ ಟೈಮ್ ಇರುತ್ತೆ. ಸೊ ಟೈಮ್ ಕೊಡಲಾರ್ದಂಗೆ ವರ್ಕ್ ಮಾಡಿ ಅಂತಂದರೆ ಆಗದೇ ಇರೋ ಮಾತದು. ಸೊ ಈಗೆಲ್ಲ ನೀಟಾಗಿ ಫಿನಿಶಿಂಗ್ ಸ್ಯಾರಿ ಎಲ್ಲ ಐರನ್ ಮಾಡಿ ಆಯಿತು. ಮತ್ತು ಹುಡುಗ ಮನೆ ಕಡೆಯಿಂದ ಫೋನ್ ಬರ್ತಾಯಿತ್ತು, ಆಯ್ತಮ್ಮ ಸ್ವಲ್ಪ ಬೇಗ ಬನ್ನಿ ಅಂಥೇಳಿ. ನೆಕ್ಸ್ಟ್ ನಾನು ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಂಗಲ್ಸ್, ಅವ್ರ ಅತ್ತೆಯವರೇ ಬ್ಯಾಂಗಲ್ಸ್ ಸೆಟ್ ಮಾಡಿದ್ರಲ್ಲ ಅವರು ಹಾಕ್ತಿದ್ದಾರೆ. ನೆಕ್ಸ್ಟ್ ನಾನು ಬ್ಯಾಕಲ್ಲಿ ಸ್ವಲ್ಪ ನೆಕ್ಕೆಲ್ಲ ನೀಟಾಗಿ ನಾನು ಕನ್ಸಿಲರಿಂದ ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ. ಸೊ ಫೇಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬ್ಯಾಕ್ ನೆಕ್ ಆ್ಯಂಡ್ ಫ್ರಂಟ್ ನೆಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವರೆಲ್ಲ ಮೇಕಪ್ ಮಾಡಿ ಇಯರ್ ಬಿಟ್ಬಿಡ್ತಾರೆ, ಕಿವಿ ಬಿಟ್ಬಿಡ್ತಾರೆ, ಮೇಕಪ್ಪಿಂದ ಕವರ್ ಮಾಡಲ್ಲ. ಮತ್ತು ಬ್ಯಾಕ್ ಎಲ್ಲ ಹಾಗೆ ಬಿಟ್ಬಿಡ್ತಾರೆ, ಬ್ಯಾಕ್ ನೆಕ್ಕೆಲ್ಲ. ಸೊ ಅದು ಚೆನ್ನಾಗಿ ಕಾಣೋದಿಲ್ಲ. ಸ್ವಲ್ಪ ಆದಷ್ಟು ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.
ಚೆನ್ನಾಗಿರುತ್ತೆ ಆ್ಯಂಡ್ ಕಂಪಲ್ಸರಿ ಅದು ಮಾಡಲೇಬೇಕು, ಇಲ್ಲಾಂದರೆ ತುಂಬ ಅನ್ಇವನ್ ಕಾಣಿಸುತ್ತೆ ಸ್ಕಿನ್ನು. ನೆಕ್ಸ್ಟ್ ಹರಿಬಿರಿಲಿ ನಾನು ಕೆಲವೊಂದೆಲ್ಲ ಮತ್ತು ಆ ಶಾಡೋ ಅಲ್ಲ, ಐಬ್ರೋ ಡಿಫೈನಿಂಗ್ ಎಲ್ಲ ಸ್ವಲ್ಪ ಲೈಟ್ ಆಯಿತು ಅಂದಾಗ ಮತ್ತೆ ಸ್ವಲ್ಪ ಡಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೈನಲಿ ಮುಗೀತು ಮೇಕಪ್ಪು. ಸೊ ಈಗ ಹೊರಡಬೇಕಾಗಿರೋ ಟೈಮು, ಮತ್ತು ಸ್ವಲ್ಪ ಟಚಪ್ ಮಾಡ್ತಾಯಿದ್ದೀನಿ. ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ನೀಟಾಗೆಲ್ಲ, ಯಾಕಂದರೆ ಈವ್ನಿಂಗ್ ಮೇಕಪ್ಪು. ಸೊ ಅವ್ರ ಊರಲ್ಲಿ ಮೆರವಣಿಗೆ ಇತ್ತು, ಮೆರವಣಿಗೆ ಮಾಡ್ದಾರಂತೆ. ಸೊ ಹಾಗಾಗಿ ಮೆರವಣಿಗೆ ಇದೆ ಅಂಥೇಳಿ ಸ್ವಲ್ಪ ಚೆನ್ನಾಗೇ ಮೇಕಪ್ಪು, ಸ್ವಲ್ಪ ಬ್ರೈಟಾಗಿ ಕಾಣೋ ಥರನೇ ಇರಲಿ, ನೈಟ್ ಈವ್ನಿಂಗ್ ಮೇಕಪ್ ಅಲ್ಲ ಅಂತ ಅಂದ್ಕೊಂಡು ನಾನು ಅವರಿಗೆ ಹೇಳ್ತಾ ಇದ್ದೆ. ಬಟ್ ಆದರೂ ಅವರು ಸ್ವಲ್ಪ ಸಿಂಪಲ್ಲಾಗೇ ಬೇಕು, ಲೈಟೇ ಬೇಕು, ಲೈಟಾಗೇ ಮೇಕಪ್ ಬೇಕು ಅಂಥೇಳಿ ಅವ್ರು ಹೇಳ್ತಾಯಿದ್ರು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ, ಸೊ ಏನೂ ಮಾಡೋಕ್ಕೆ ಬರೋದಿಲ್ಲ. ನನಗೂ ಅಷ್ಟೊಂದು ತುಳು ಲ್ಯಾಂಗ್ವೇಜ್ ಬರೋದಿಲ್ಲ, ಅಷ್ಟೊಂದೇನು ಬರೋದೇ ಇಲ್ಲ ಟೋಟಲಿ. ಫೈನಲಿ ಹ್ಯಾಪಿಯಿಂದ ಮೇಕಪ್ ಎಲ್ಲ ಫಿನಿಶ್ ಆಯಿತು. ಸೊ ಅವರು ಫ್ಯಾಮಿಲಿಯವರು ತುಂಬ ಖುಷಿಪಟ್ಟರು. ಅಂಕಲ್, ಹೌ ಈಸ್ ಮೈ ವರ್ಕ್? ಥ್ಯಾಂಕ್ ಯು ಸೋ ಮಚ್. ఇక్కడ ఎంతైనా ఫార్మాలిటీస్ ఇరుకా? Formalities means anything dakshina, something like that. ದಕ್ಷಿಣ ನೋ. ಸೊ ಇವರು ಬ್ರೈಡ್ ಆಂಟಿ. ಸೊ ಇವ್ರು ಕೇಳ್ತಾಯಿದ್ರು, ನಮ್ಮ ಕಡೆದು ಎಲ್ಲ ಏನು ಶಾಸ್ತ್ರ ಗೊತ್ತಿಲ್ಲ ಅಲ್ಲ ಅವರಿಗೆ. ಸೊ ಮೇಕಪ್ ಎಲ್ಲ ಚೆನ್ನಾಗಾಯಿತು ಅಂಥೇಳಿ ತುಂಬ ಖುಷಿಯಿಂದ ಅವ್ರು ಕೇಳ್ತಾರೆ, ನನಗೆ ದಕ್ಷಿಣೆ ಏನಾದರೂ ಕೊಡಬೇಕಾ, ಫಾರ್ಮಾಲಿಟೀಸ್ ಏನಾದರೂ ಇದೆಯಾ ಅಂಥೇಳಿ. ಸೊ ಇಲ್ಲ, ನಾನು ಆಲ್ರೆಡಿ ಹುಡುಗನ ಕಡೆಯವರೇ ನನಗೆ ಬುಕ್ ಮಾಡಿರೋದ್ರಿಂದ ನೀವೇನೂ ಕೊಡಬೇಕಾಗಿಲ್ಲ ಅಂಥೇಳಿ ಅವ್ರಿಗೆ ಹೇಳಿದೆ. ಸೊ ನೋಡಿ ಅವ್ರು ಎಷ್ಟು ಸೂಕ್ಷ್ಮ ಇದ್ದಾರೆ. ಸೊ ಫಾರ್ಮಾಲಿಟೀಸ್ ಬಗ್ಗೆ ಇಲ್ಲಿದ್ದು ನಮ್ಮ ಕರ್ನಾಟಕ ಸ್ಟೈಲ್ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವ್ರು ಏನಾದರೂ ದಕ್ಷಿಣೆ ಕೊಡಬೇಕಾ ಅಂತ ಕೇಳ್ತಾರೆ. ಸೊ ನೋಡಿ, ನಾವು ಈ ಒಳ್ಳೆಯದು ಕೆಟ್ಟದ್ದು ಅಷ್ಟೇ ನಾವು ಅಲ್ಲಿ ಹೋದಾಗ ತೊಗೊಂಬರೋಕ್ಕಾಗೋದು. ಸೊ ಹಾಗಾಗಿ ನನಗೆ ಅವ್ರದ್ದು ಇದು ಲೈಕ್ ಆಯಿತು. ತುಂಬ ಸಪೋರ್ಟಿವ್ ಇದ್ದರು ಅವರು ಮೇಡಮು. ಸೊ ಫೈನಲ್ ಲುಕ್ ಈ ಥರ ಇದೆ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫೈನಲಿ ವರ್ಕ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 8 o'clock ಆಯಿತು. ಸೊ ಮನೆಗೆ ಹೊರಡೋ ಟೈಮ್ ಆಯಿತು. ಹಾಗೆ ಆನ್ ದ ವೇ ಬರ್ತಾ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಅಲ್ಲಿ ಪಟಾಕಿ ಹೊಡಿತಾ ಇದ್ರು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್.